ಥ್ಯಾಂಕ್ ಯು. ಈ ಪುಟಾಣಿಂದ ನಾವು ಈ ರೆಸಾರ್ಟ್ಗೆ ಬಂದಿರೋದು. ಬಿಕಾಸ್ ಅವಳು ಅವ್ರ ತಂದೆಗೆ ಹೇಳಿ ಹೊರಡೋದು ಲೇಟಾ ಬೆಂಗಳೂರಿಗೆ ಹೊಸಬ್ರಾ ತಗೊಳ್ಳಿ ಇಲ್ಲಿ ತಗೊಳ್ಳಿ. ಇವಾಗ ದೋಸ್ತ್ಗಳಿಬ್ರನ್ನ ಬಿಟ್ಟಿದೀವಿ. ನಿಕ್ಕಿ ಅವ್ರಿಗೆ ತಲೆನೋವಂತೆ ಹಂಗೆ ಎತ್ತು ಬಿಡಿ. ಏನ್ ಮಾಡ್ದಾಯ್ತಿದು ಈಗಾಗ್ಲೇ ಮಲ್ಕೊಳ್ಳೋಣ. ಹಾ ನಮ್ ಗಾಡಿ ಬಂತು. ಮದನಣ್ಣ ಅವರು ರೋಡ್ ಮಿಸ್ ಮಾಡ್ಕೊಂಡಿದ್ದಾರೆ. ಅವ್ರು ಬಿಟ್ಟು ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ಬ್ಲಾಗ್ಸ್. ಸೊ ಒಂದು ವೀಕ್ ಆದಮೇಲೆ ಮತ್ತೆ ಬಂದಿದ್ದೀನಿ. ಮಂತ್ರಾಲಯದಿಂದ ಡೈರೆಕ್ಟ್ ಬಂದು ಟೆಸ್ಟು ಇಂಟರ್ನಲ್ಸ್ ಎಲ್ಲ ಇತ್ತು. ಸೊ ಸ್ವಲ್ಪ ಬ್ಯುಸಿ ಇದ್ದೆ. ಇವಾಗ ಸ್ವಲ್ಪ ರಿಲೀಫ್ ಆಗಿ ಬರೋಣ ಅಂತ, ಸ್ವಲ್ಪ ಮೈಂಡ್ ಎಲ್ಲ ಫ್ರೆಶ್ ಆಗಿ ಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ನಾನು, ಅಣ್ಣ, ಮಧುಶ್ರೀ ಅವರು ಹಾಗೂ ಮುತ್ತಣ್ಣ, ಹಾಗೆ ಬೆಂಗಳೂರಲ್ಲಿ ಮದನಣ್ಣ ಜಾಯಿನ್ ಆಗ್ತಾರೆ. ಸೊ ಎಲ್ಲಿ ಏನು ಎತ್ತ ಅಂತೆಲ್ಲ ಈ ಬ್ಲಾಗ್ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ವೆಲ್ಕಮ್ ಬ್ಯಾಕ್. ಹೋಗುತ್ತೇನೆ ಇದ್ದೀವಿ, ಇನ್ನು 3 ಅವರಿಂದ ಹೋಯ್ತಾನೇ ಇದ್ದೀವಿ. ಹೈವೇಯಿಂದ ಇವಾಗ ಹಳ್ಳಿ ರೋಡಿಗೆ ಜಾಯ್ನ್ ಆಗಿದ್ದೀವಿ. ಇನ್ನೊಂದು ಕತೆ ಏನಾಗಿದೆ ಅಂದರೆ, ಮದನಣ್ಣ ಅವರು ರೋಡ್ ಮಿಸ್ ಮಾಡ್ಕೊಂಡಿದ್ದಾರೆ. ಅವ್ರು ಬಿಟ್ಟು ಎಷ್ಟೊತ್ತಾಯ್ತು? ಅವರು ನಾವು ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಬಿಟ್ಟು ಅವ್ರಿಗಿರೋದೇ 1.5 hour. ಬಟ್ ಇನ್ನೂ ಮದನಣ್ಣಂಗೆ ರೋಡ್ ಸಿಕ್ಕಿಲ್ಲ. ನಾವು ಹೋಗ್ತಾನೆ ಇದ್ದೀವಿ. ಇನ್ನೂ ಎಷ್ಟು ಕಿಲೋಮೀಟರ್ ಐತಣ್ಣ? 3.4. ನೇಚರ್ ಮಧ್ಯೆ ಹೋಗ್ತಾ ಇದ್ದೀವಿ ನಾವು ಇವಾಗ ಬಂದ್ವಿ. ಏನೋ ಲುಕ್ ಕೊಡ್ತೀಯಾ ಅಣ್ಣ? ಸೊ ಇವಾಗ ರೂಮ್ ಚೆಕ್ ಇನ್ ಆಗಬೇಕು. ಇನ್ನೂ ಕೆಳಗಡೆ ಎಲ್ಲ ಇದೆ. ಸುಸ್ತಾಯಿತು, ನಡ್ಕೊ ಬರಲಿಲ್ಲ, ಆದರೂ ಸುಸ್ತಾಯಿತು. ಇವತ್ತು ನಾಳೆ ಗಂಟೆ ನಮ್ಮ ರೂಮ್ ಆಗಿರುತ್ತೆ. ಬನ್ನಿ ತೋರಿಸ್ತೀನಿ. ಹಾಗೆ ಒಂದು ಚಿಕ್ಕದಾಗಿ ರೂಮ್ ತೋರಿಸ್ತೀನಿ. ಆಗಲೇ ಗಂಡ ಹೆಂಡತಿ ಸ್ಟಾರ್ಟ್. ಏನೈತೆ ಅನ್ಸುತ್ತೆ? ಡ್ರೈ ಫ್ರೂಟ್ಸ್ ಐತಲ್ಲಿ ಗೈ. ನಮಗೆ ಇದ್ರಲ್ಲಿ ತುಂಬ ಇಷ್ಟ ಆಗಿದೆ. ಏನು ಗೊತ್ತಾ ನಿಶಾ? ಜಕ್ಕುಸಿ ಮತ್ತೆ ವಾಶ್ರೂಮು ಮತ್ತೆ ಆಟಿಂಗ್ ಬೇಡ. ವಾಶ್ರೂಮ್ ಅಂತ ಚೆನ್ನಾಗೈತೆ. 5 ಜನಕ್ಕೆ ಆರಾಮಾಗಿ ಮಲ್ಕೊಂಡು ಇಲ್ಲ ಥರ ಫೀಲ್ ಇದು. ರೂಮ್ ತರ ಅಲ್ಲಿಂದನೂ ಚೆನ್ನಾಗಿರುತ್ತೆ. ಎಲ್ಲಿ ತೋರಿಸಿದ್ಯಣ್ಣ? ಅದನ್ನ ತೋರ್ಸೋಣ ಬನ್ನಿ. ಹಾಗೆ ವಾಶ್ರೂಮ್ ಚೆನ್ನಾಗಿದೆ. ನಾನು ನೋಡೇ ಇಲ್ಲ ವಾಶ್ರೂಮ್ನ. ಇಲ್ಲೊಂದು ದೊಡ್ಡ ಮಿರರ್ ಇದೆ. ಬಾಬುತಣ್ಣ ಹಾಗೆ ಇಲ್ಲಿ ಜಕ್ಕುಸಿ ಇದೆ. ಬಿಸಿಲು ಈಗ ಮುತ್ತಣ್ಣ ಬರೀ ಸ್ನಾನ ಮಾಡು. ಹಾಗೆ ಮೇಲ್ಗಡೆ ಒಂದು ಹಿಂಗೆ ಹೋದ್ರೆ ಅಲ್ಲೊಂದು ರೂಮ್ ಸಿಗುತ್ತೆ ಅಷ್ಟೇ. ಮದನಣ್ಣ ಅವ್ರು ಬಂದಿದ್ದಾರೆ. ಹಾಯ್ ಬಂದ ತಕ್ಷಣ ಬಾತುಕೊಳ್ಳಿ ಹಾಳು ಮಾಡಿದ್ದಾರೆ. ಅದು ತಪ್ಪಿಸ್ಕೊಬಿಟ್ಟಿದೆ ಕಣವ. ನಾನು ಹೊಸೂರ್ಗೆ ಹೋಗ್ಬಿಟ್ಟಿದ್ದೆ. ಊಟ ತಗೊಂಡು ಕನ್ನಡಘಟ್ಟ ರೋಡಲ್ಲಿ ಬಂದು ಯಾರನ್ನ ಕೇಳ್ಕೊಂಡು ಬಂದಿದ್ದಾಯ್ತು. ಬ್ಯಾಂಡ್ ಆಗ್ತವ್ರೆ. ನೀವು ನಮ್ಮವರು ಅಂತ ತೋರ್ಸ್ಕೊಳಕ್ಕೆ ಮುತ್ತಣ್ಣನ ಕಡೆ ಅವ್ರು ನಾವು. ಅಣ್ಣ ಎಲ್ಲ ಆರಾಮ? ಎಲ್ಲ ಆರಾಮ. ನೀವು ಆರಾಮ? ಅಂದ್ರೆ ನಮ್ ದೊಡ್ಡಮ್ಮನ ಹತ್ರ ಮಾತಾಡ್ಕೊಂಡು ಒಂದೇ ರೋಡ್ ಗೈಸ್ ನಮ್ಮ ಮನೆಯಿಂದ ಇಲ್ಲಿಗೆ ಫುಲ್ ಮುಂದೆ ಕೊಟ್ಟೋಗ್ಬಿಟ್ಟವನೆ. ಹೋಗಿ ಎಲೆಕ್ಟ್ರಾಸಿಟಿಗೆ ಹೋಗಿ ಅಲ್ಲಿಂದ ಯೂಟ ಮಾಡ್ಕೊಂಡು ನಾವು ಮಳವಳ್ಳಿಲಿ ಇದ್ದಾಗ್ಲೇನೆ ಇನ್ನೇನ್ ಸ್ವಲ್ಪ ಹೊತ್ತು ಒಂದ ಮಿಸ್ ಮಾಡ್ಕೊಂಡು ಈಗ ಬಂದವನೆ. ಅಣ್ಣ ಯಾವ್ದು ಬೇಕು ನಿಮ್ಗೆ? ಆ ಬೆಡ್ಡ ಈ ಬೆಡ್ಡ? ಮೇಲ್ಗಡೆ ಮನೆ ಯಾರು ಇಬ್ರು ಮಲ್ಕೋಬೇಕಲ್ಲಿ ಮೇಲೆ. ಯಾರು ಇಲ್ಲ, ಇಬ್ರು ಆರಾಮಾಗಿ ಮಲಗ್ಬೋದಲ್ಲಿ. ನಂದಿದೆ, ನಂದಿದು ಮೇಲಿಂದ ನಾವು ವ್ಯೂ ಮಾಡ್ತೀವಿ. ಯಾರ್ಯಾರು ಏನೇನ್ ಮಾಡ್ತಾ ಇದ್ದೀವಿ ಮೇಲೇನು ಮಲ್ಕೊಳ್ಳಿ. ನಾವು ಊಟಕ್ಕೆ ಬಂದಿದ್ದೀವಿ. ಏನ್ ವೆರೈಟಿ ಅಂತೀರಾ? ಮೆನ್ಯೂ ನೋಡಕ್ ಸುಸ್ತಾಗಿ ಹೋಗಿದೀವಿ. ವೆಜ್ ಒಂದಷ್ಟೈತೆ, ನಾನ್ ವೆಜ್ ಒಂದಷ್ಟೈತೆ. ಆ ಮೂಲೆಯಿಂದ ಆ ಮೂಲೆ ತನಕ ಒಳಗಡೆ ಜನನು ಹಂಗೆ ಅವ್ರೆ. ಏನಕ್ಕೆ ಜನ ಅಂದ್ರೆ ಡೇ ಔಟ್ ಪ್ಯಾಕೇಜ್ ಇದೆ ಇಲ್ಲಿ ನಿಶಾ. ಹಾಗಾಗಿ ನಿಮ್ ಹುಡುಗಿರ್ ಹಾಕೊಂಡು ಒಂದಿನ ಬಾ 1800 ಅಂತೆ ವಿತ್ ಲಂಚು ಮತ್ತೆ ಸ್ನಾಕ್ಸು. ಮಾರ್ನಿಂಗ್ 9 to ಎಷ್ಟು ಹೇಳಿದವರು 5:30 ನಾವೆಲ್ಲ ಒಳಗೆ ಇರ್ತೀವಿ. ಫ್ರೆಂಡ್ಸ್ ಬಂದ್ರೆ ಆಟ ಆಡ್ಕೊಂಡು ಮದರ್ ನಮಗೂ ಸರಿ ನಮಗೂ ಸರಿ. ಹಾಕೊಂಡ್ ಬರ್ತೀನಿ. ಏನು
ಹಂಗಂದ ನಾವ್ ಎಣ್ಣೆ ಹಾಕ ಬರ್ತೀವಿ. ಪೂಜಾ ಬೇರೆ ಯಾವ್ದೋ ಹುಡುಗಿ ಬೇರೆ ಸಿಕ್ಬಿಟ್ಟವಳೆ ಅಂತ ಹೇಳವಳೆ, ಯಾವ್ದೋ ಬ್ಲಾಗಲ್ಲಿ ಮಂತ್ರಗಳೇ ಬ್ಲಾಗಲ್ಲಿ ಎಲ್ಲ ಮೆಸೇಜ್ ಮತ್ತೆ ನಮ್ಮ ಮನೆಗೆ ಟೆನ್ಷನ್ ಐತೆ. ಮುತ್ತಣ ನೋ ವರ್ಡ್ಸ್, ಫೀಲಿಂಗ್ ದ ವೈಬ್. ಹೆಂಗೈತಣ ಸನ್ಗ್ಲಾಸ್ ಆನ್ ಹಿಸ್ ಹೆಡ್. ನಿಕ್ಕಿ ಹೇಗಿದೆ? ಕ್ರ್ಯಾಬ್ ಇತ್ತು, ನಾವು ಕ್ರ್ಯಾಬ್ ತರಲಿಲ್ಲ, ಜಸ್ಟ್ ಫಿಶ್. ಕಲ್ಮಿ ಕಬಾಬ್ ವಾಸ್ ಸೂಪರ್. ಒಂದು ಖಾಲಿನೇ ಆಗೋಯ್ತು. ನಂಗೆ ಒಂದು ಪೀಸರ ಕೊಟ್ರ ತಿನ್ನೋಣ, ತೊಗೊಳ್ಳೋಣ. ತಿಂತಾ ಇರಿ, ಬರ್ತೀನಿ ಅಂತ. ಗೈಸ್ ತಿಂತಾನೆ ಅವ್ರೆ ಗೈಸ್, ಆಗಿಂದ ಒಂದ್ ಗಾಡಿ ಬಂದಿರೋದೇ ತಿನ್ನಕ್ಕೆ, ಚೆನ್ನಾಗೆ ತಿನ್ಬೇಕು. ಐಸ್ ಕ್ರೀಮ್ ಫೈನಲ್ ಟಚ್. ನಿಶಾ ಬಂದಿರೋದು ಮಲ್ಕೊಳಕ್ಕೆ, ಈಗಾಗ್ಲೇ ಮಲ್ಕೊಳ್ಳೋಣ. ಹಾ ನಮ್ ಗಾಡಿ ಬಂತು. ಹ್ಯಾಪಿ ವುಮೆನ್ಸ್ ಡೇ. ಓ ನಿಮ್ಗೂ ಹ್ಯಾಪಿ ವುಮೆನ್ಸ್ ಡೇ. ಥ್ಯಾಂಕ್ಸ್. ನನ್ ಸೇಮ್ ಟು ಯು. ಓ ಸಾರಿ, ಹ್ಯಾಪಿ ವುಮೆನ್ಸ್ ಡೇ. ಸೇಮ್ ಟು ಹಾಗೂ ಯು. ಎಲ್ಲ ನಮ್ಮ ಪ್ರೀತಿ ಹೆಣ್ಮಕ್ಳು, ನನ್ನ ಚಾನಲ್ ಹಾಗೂ ನಿಶಾ ಚಾನಲ್ ಅಲ್ಲಿ ಯಾರ್ಯಾರು ನೋಡ್ತೀರ ಎಲ್ಲ ಹೆಣ್ಮಕ್ಳಿಗೂ ಹ್ಯಾಪಿ ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ. ನಮ್ಮ ಮನೆಯವ್ರಿಗೆ ಸಾರಿ. ಗೊತ್ತಿಲ್ಲ. ಬೆಂಗಳೂರಿಗೆ ಹೊಸಬ್ರಾ? ತಗೊಳ್ಳಿ. ಬೇಡ. ಇಲ್ಲಿ ತಗೊಳ್ಳಿ. ಬೇಡ ಬೇಡ. ಏನಾದ್ರು ಪ್ರಾಬ್ಲಮ್? ಇಲ್ಲ, ಅಮ್ಮ ಹೇಳಿದ್ದಾರೆ. ಅಮ್ಮ ಹೇಳಿದ್ದಾರೆ ಗೊತ್ತಿಲ್ಲದವ್ರು ಏನೇ ಕೊಟ್ಟರು ತಿನ್ಬಾರ್ದು ಅಂತ. ಗೈಸ್ ಇಲ್ಲಿ ರಾಬಿಟ್ ಇದೆ, ಮೋರ್ ಇದೆ. ಏನಂದ್ರೆ ಗೊತ್ತಿದೆ? ಕೋಳಿ ಇದೆ, ಹುಂಜ ಇದೆ. ಇವಾಗ ಟೀ ಬ್ರೇಕ್, ನನಗೆ ಫೋಟೋ ಬ್ರೇಕ್. ಕೂತಣ ಹೆಂಗ್ ಹಿಡಿಬೇಕಂದ್ರೆ ಫೋಟೋನ ಮುಸ್ತಫ ಕಿಲಿಕ್ ಕ್ಲಿಕ್ 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 ಮಾಡೋದು. ನಾವಿವಾಗ ಬೋಟಿಂಗ್ ಹೋಗ್ತಾ ಇದೀವಿ. ನಾವು ತುಳಿತಾ ಇದ್ದೀವಿ, ಇವ್ರು ನೋಡಿ ಎಷ್ಟು ಆರಾಮಾಗಿ ಕೂತವ್ರೆ. ಮದು ತುಳಿತಾವಳೆ. ನಮ್ಮ ಅಣ್ಣ ರೂಮಲ್ಲಿ ವಿಡಿಯೋ ಎಡಿಟ್ ಮಾಡ್ತಾ ಕೂರ್ತಿದ್ದಾನೆ. ನಾವು ಹೋಗ್ತಾ ಇದ್ದೀವಿ. ಇಷ್ಟೇ, ಜಾಸ್ತಿ ದೂರ ಏನಿಲ್ಲ, ಅಲ್ಲಿ ಎಂಡ್. ನಾವು ಆರಾಮಾಗಿ ಕೂತಿರ್ಬೋದಲ್ಲ, ಅದೇ ಒಂದು ಮುತ್ತಣ್ಣ ತುಳಿ ಅಣ್ಣ. ಬ್ಯಾಟಿಂಗ್ ಆಗ್ತಾ ಇದಾರೆ. ಬಾಲ್ ಇಲ್ಲಿಂದನೇ ಬರುತ್ತೆ. ಒಬ್ರಿಗೆ ಎಷ್ಟು? 6 ಬಾಲ್ಸ್ ಬರುತ್ತೆ. ಆಡಿದ್ರಾ? ಜಾಸ್ತಿನೇ ಆಡಿದ್ರ. ಸೊ ಇದನ್ನ ಆಡೋದಕ್ಕೆ ಬಂದಿದ್ದೀವಿ, ಬಟ್ ಟೈಮ್ ಆಗಿದೆ. ಬಟ್ ಆದ್ರೂ ಕೊಡ್ತಾ ಇದಾರೆ ಪಾಪ. ಆಡ್ತೀಯಾ? ವಿಡಿಯೋ ನೋಡಿ ಅನ್ಸ್ತು. ಏನೇ ಮಾಮೂಲಿ ಜಂಪ್ ಹಿಂಗಿಂಗ್ ಮಾಡತ್ತಷ್ಟೇ. ಆಡು. ನಾನು ನಾಳೆ ಆಡ್ತೀನಿ. ನಾನೊಂದ್ಸಲ ಆಡ್ತೀನಿ. ಎತ್ತು ಬಿಡಿ. ಏನ್ ಮಾಡ್ದಾಯ್ತಿದು? ನಿನ್ನ ಜಂಪ್ ಮಾಡಿಸುತ್ತೆ ಇರು. ಓದ್ಲು ಆಡ್ತು 10 ಅಡಿ ಆಯ್ತು, 20 ಅಡಿ ಹೋಯ್ತು, 30 ಅಡಿ ಹೋಯ್ತು. ನಾನೇ ರೆಕ್ಕೆ ಕಟ್ಟಿ ಆಡ್ದಷ್ಟು ಖುಷಿ ಆಯ್ತು. ಇಷ್ಟೇನಾ? ನಾನು ಎತ್ ಮೇಗ್ ಬಿಸಾಕುತ್ತೆ ಅನ್ಕೊಂಡೆ. ಇಲ್ಲ ಬಿಡ್ಬೇಡಿ. ಹೋಯ್ತಲ್ಲ ಆಮೇಲೆ ನಿಶುನ್ ಹೆಂಗ್ ಎತ್ತಿಸಿತ್ ಹೇಳು. ಬ್ಯಾಟ್ ಎತ್ತಕ್ಕೆ ಆಯ್ತಾ ಇಲ್ಲ ಅವಳ ಕೈಲಿ. ಬ್ಯಾಟ್ ಫಸ್ಟ್ ಎತ್ಕೊ ನಿಶಾ ನೀನು. ಹೊಡೆದ್ಬಿಟ್ಲು. ಸಾಕು ಇಷ್ಟು. ಜಕ್ಕೂಸಿ ಮಾಡ್ತಾ ಇದೀವಿ. ತಣ್ಣಗಾಗ್ತಾ ಇದೆ. ನಿಂತು ಬಿಸಿಲಲ್ಲಿ ಟೆಸ್ಟ್ ಬರೆದು ಕಾಲೇಜ್ ಹೋಗಿ ಬ್ಲಾಗ್ ಮಾಡಿ ನಮ್ಮಕ್ಕೆ ಕಾಫಿ ಕಾಯಿಸ್ಕೊಟ್ಟು ಸುಸ್ತಾಗಿ ಹೋಗಿತ್ತು ಜೀವನ. ಅದಕ್ಕೆ ಒಂದಿನ ಕಾಯಿಸ್ಕೊಟ್ಟಿಲ್ಲ, ಒಂದೇ ಮೈಂಡ್ ಫ್ರೆಶ್ ಆಗ್ತಾ ಇದೆ ಗೈಸ್ ಜಕ್ಕೂಸಿಲಿ. ಸತ್ಯಕ್ಕೆ ಕಣ್ಣಿಲ್ಲ ಗೈಸ್, ನೋಡಿ ಬಾಯಿ ಮುಚ್ತಾ ಇದ್ದಾಳೆ. ಚಾಪಲ್ಲಿ ಅವರಿಬ್ರು ಒಳಗಡೆ
ನಮ್ಮಣ್ಣ ಬಿದ್ದು ಎದ್ದು ಫ್ರೆಶ್ ಅಪ್ ಆದಾಗ್ಲೇ ಇವಾಗ ದೋಸ್ತ್ಗಳಿಬ್ರನ್ನ ಬಿಟ್ಟಿದೀವಿ. ನಿಕ್ಕಿ ಅವ್ರಿಗೆ ತಲೆನೋವಂತೆ ಫೋರ್ಸ್ ಮಾಡಿ ಹೋಗಿ ರಿಫ್ರೆಶ್ ಆಗೋದು ಅಂತ ಕಳಿಸಿದ್ದೀನಿ. ಮಟನ್ ಬಿರಿಯಾನಿ ಹಾಕೋತಿದ್ದಾರೆ. ಎಲ್ಲೋದ್ರು ಮಟನ್. ಹೇಳು. ಮಟನ್ 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 ಇದೇನು? ಮಟನ್ ಕರಿ ಅಂತ. ಚಿಕನ್ ಅದು. ಚಿಕನ್ ಕರಿ. ಚಿಕನ್ ಕರಿ ಇದೆಲ್ಲ ಚಿಕನ್. ಇವ್ರಲ್ಲೇ ನಾನು ತಿಂತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಏನಣ್ಣ ಇದು? ಬೇಬಿ ಕಾರ್ನ್. ಬೇಬಿ ಕಾರ್ನ್ ವೆರೈಟಿ ಇದೆ. ಇದೆಲ್ಲ ವೆಜ್ಜಾ? ವೆಜ್. ಪನ್ನೀರು, ಸೌತೆಕಾಯಿ, ಈರುಳ್ಳಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಇಷ್ಟು ಲೈನು ಕೈತೆ. ಎಂಥ ಗಲೀಜಂದ್ರೆ ಗೈಸ್, ಅಂತಿಂಥ ಗಲೀಜಲ್ಲ ಗಂಡ ಹೆಂಡ್ತಿ ಇಬ್ರು. ನಮ್ಮ ಅಣ್ಣ ಅಲ್ಲ ಇವಳು ಗೈಸ್. ಯಪ್ಪ ಹೇಳ ನಿನ್ ಚರಿತ್ರೆನಾ? ಅಣ್ಣ ಹೇಳ ಅಣ್ಣ ನಿಮ್ಮ ತಂಗಿದು. ಏಯ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಈಗ ಏನೋ ಮಾಡ್ದಲ್ಲ ಹೇಳ ಗೈಸ್. ಕ್ಲೀನ್ ಮಾಡಿದೆ ಅಷ್ಟೇ. ಏನ್ನ ಮೂಗ್ನ ಕ್ಲೀನ್ ಮಾಡ್ಬಿಟ್ಟು ಡಸ್ಟ್ಬಿನ್ ನಾನೇ ಗೈಸ್. ಇಲ್ಲಿ ಮೆತ್ತುದ್ಲು ಇಲ್ಲಿ ನೋಡಿ. ಅವಳು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನನಗೆ, ಆಮೇಲೆ ನಾನು ಅವಳಿಗೆ ಕೊಟ್ಟೆ. ತಪ್ಪು. ಸೂಪರ್ ಅನ್ನ ಉಡಿಸ್ತಾ ಗೈಸ್. ಇವಳು ಹೇಳಿ ಡೈಲಾಗ್ನ ಹೇಳ್ತೀನಿ. ಏನು? ರೆಸಾರ್ಟ್ ರಾಂಗ್. ಅಲ್ಲಲ್ಲ, ರೆಸಾರ್ಟ್ ಎಂಜಾಯ್ಮೆಂಟ್ ರಾಂಗ್. ರೆಸಾರ್ಟ್ ಈಸ್ ಈಕ್ವಲ್ಸ್ ಟು ಸ್ಲೀಪಿಂಗ್ ರೈಟ್. ಮುತ್ತಣ್ಣ ಅಲ್ಲಿ ಮುತ್ತಣ್ಣ ಮೇಲ್ಗಡೆ ಸೋಂಬೇರಿಗಳು ಅನ್ನೋದನ್ನ ಫೈರ್ ಕ್ಯಾಂಪ್ ಎಕ್ಸಾಂಪಲ್. ಮೇಲ್ಗಡೆ ಹೋಗಿ ಪಬ್ಜಿ ಆಡ್ತಾರಲ್ಲ ಹಂಗೆ ಸೈಡಲ್ಲಿ ಹೋಗಿ ಪಬ್ಜಿ ಆಡ್ತಾರೆ. ಮತ್ತೆ ಅಲ್ಲಿ ಯಾರೋ ಫೈರ್ ಕ್ಯಾಂಪ್ ಹಾಕ್ಬೇಕಾ ಅಂತ ಕೇಳಿದ್ರು. ನಾವೆಲ್ಲ ಹಾ 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 ಹಾಕೋಣ ಅಂದ್ರು. ಮತ್ತೆ ಅವರು ಕೆಳಗೆ ಹೋಗ್ಬೇಕು ಅಂತ ಅಂದ್ರು. ಇಲ್ಲ ಬೇಡ ನಾಳೆ ಬರ್ತೀವಿ ಅಂದ್ಬಿಟ್ಟು ಬಂದು ರೂಮ್ ಒಳಗೆ ಮಲ್ಕೊಂಡಿದೀವಿ. ಎಂತ ಸೋಂಬೇರಿ ನನ್ನ ಮಕ್ಕಳು. ಆ ಟಿವಿ ಬಡ್ಕತೇನೆ ಐತೆ, ರಿಮೋಟಲ್ಲಿ ಚೇಂಜ್ ಮಾಡಕ್ ಐತೆ ಇಲ್ಲ ನಮ್ಮ ಕೈಲಿ. ಅಷ್ಟೇ ಫ್ರೆಂಡ್ಸ್, ಇವಾಗ ಮಲ್ಕೊಳ್ಳೋದು. ನಾನು ಅಲ್ಲೋಗಿ ಮಲ್ಕೋತೀನಿ ಗೈಸ್ ಅಷ್ಟೇ. ನಾನು ನಿಶಾ ಅಲ್ಲಿ, ಮುತ್ತಣ್ಣ ನಿಕ್ಕಿ ಇಲ್ಲಿ, ನಮ್ಮಣ್ಣ ಅಲ್ಲಿ. ಹೌದೇ? ಗುಡ್ ನೈಟ್. ಹೊರಗಡೆ ಬಂದೆ. ಥ್ಯಾಂಕ್ ಯು. ಈ ಪುಟಾಣಿಂದ ನಾವು ಈ ರೆಸಾರ್ಟಿಗೆ ಬಂದಿರೋದು. ಬಿಕಾಸ್ ಅವಳು ಅವ್ರ ತಂದೆಗೆ ಹೇಳಿ ಇವ್ರು ಬರಬೇಕು ಅಂತ ಕರ್ಸಿದ್ದಾಳೆ. ಹೊಸ ನೇಮ್ ಚಾರಿತ್ಯ. ನೀವು ಚಿನ್ನಿ ಕೊಡಿಲಿ. ಅಲ್ಲಿ ಕೊಡಿ, ಅವ್ರಿಗೆ ಕೊಡಿ. ಥ್ಯಾಂಕ್ ಯು. ಸೋ ಕ್ಯೂಟ್. ನಮ್ಮ ಅಕ್ಕನ ಮಗ. ಹೌದಾ? ಹಾಯ್. ಚಿನ್ನಿ ಇವಾಗ ನೀನೇನು ಹೇಳ್ತಿದ್ದು ಅಂತಾರೆ. ಏನು ಹೇಳೋದು ಹೇಳು. ಹೇಳಿ. ಹೇಳು. ಏನು ನಾನು ನಿಮ್ಮ ಫ್ರೆಂಡು. ನೀವು ನಮ್ಮ ಫ್ಯಾನ್ ಆದರೆ ನಾನು ಥ್ಯಾಂಕ್ಸ್ ಫಾರ್ ದ ಇನ್ವೈಟ್. ಫುಲ್ ಹೆಸರೆಲ್ಲ ಗೊತ್ತು. ನಿಶಾ. ನನ್ನ ಹೆಸರೇನು? ನನ್ನ ಹೆಸರು ಗೊತ್ತಿಲ್ಲ. ನಾನು ಹೇಳು ಮಗ್ನೆ. ಹೇಳ್ಬೇಕು ಹೇಳು. ನನ್ನ ಹೆಸರು ಚಿನ್ನಿ ಹೇಳ. ಹೇಳು ಹೇಳು. ಹೇಳು ಮಗ್ನೆ. ಯಾವ ಕ್ಲಾಸ್? ನಿಮ್ಮ ವಿಡಿಯೋ ನೋಡ್ಬೇಕಾದ್ರೆ ಹೇಳ್ತಾ ಅಪ್ಪ ಬಾಪ ಮದುಗೂಡ ಮದುವೆ ಆಗ್ತಾರೆ ಹೋಗ್ಬಿಡ ಮದುವೆಗೆ. ನಮ್ಮ ಮನೆಗೆ ಬನ್ನಿ ಒಂದ್ಸಲ, ಆಯ್ತಾ? ಮೈಸೂರು ಬಂದಾಗ ಬನ್ನಿ ನಮ್ಮ ಮನೆಗೆ ಒಂದ್ಸಲ. ಆಯ್ತು ಬರ್ತಿ. ಅಲ್ಲಿ ಮಾತಾಡ್ಬೇಕು. ನಿನ್ ಮನೇಲಿ ಯಾವಾಗೂ ಮದುಗೂಡ ನಿಶಾ ಅಂತ ಹೇಳ್ತೀಯ. ಇವಾಗ ಕರ್ಸಿದ್ರೆ ನೋಡು ಇಲ್ಲ. ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ ಇನ್ನು ಮೊದಲ ನನ್ನ ಚಾನಲಲ್ಲಿ ಬರುತ್ತೆ. ಸೊ ನೋಡಿ, ಎಂಜಾಯ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಅನ್ನ ಟಾಕೀಸ್ ಮದಗೌಡ ಯೂಟ್ಯೂಬ್ ಚಾನಲ್, ನೇಷನ್ ನಿಖಿಲ್ ಬ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್.